ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಪಿಕಾ ಕಿಚನ್ ಪಾವಗಡ. ನಾನು ಇವತ್ತು ಮಂಗಳೂರು ಬನ್ ಮಾಡಿದ್ದೀನಿ. ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿದೆ. ನೋಡ್ತಾ ಎಷ್ಟು ಚೆನ್ನಾಗಿದೆ, ಎಷ್ಟು ಮೃದುವಾಗಿದೆ. ನಾನು ತೆಗಿತಾ ಇದ್ದೀನಿ ಕೈಯಲ್ಲಿ, ಅಷ್ಟೇ ಸೂಪರ್ ಆಗಿರುತ್ತೆ. ಅದಕ್ಕೆ ಏನೇನ್ ಬೇಕೋ ತೋರಿಸ್ತೇನೆ ಬನ್ನಿ. ಫುಲ್ ಹಣ್ಣಾಗಿರುತ್ತಲ್ಲ ಬಾಳೆಹಣ್ಣು, ಅದು ಒಂದ್ 4 ತಕೊಂಡಿದ್ದೀನಿ. ಆ 4 ಬಾಳೆಹಣ್ಣು ಜೊತೆಗೆ ಒಂದು ಅರ್ಧ ಕಪ್ಪು ಮೊಸರು, ಸ್ವಲ್ಪ ಮೈದಾ ಹಿಟ್ಟು, ಸಕ್ಕರೆ, ಆಮೇಲೆ ಅಡಿಗೆ ಸೋಡಾ. ಅಷ್ಟು ಹಣ್ಣಾಗಿರೋ ಬಾಳೆಹಣ್ಣೆಲ್ಲ ನೀಟಾಗಿ ಚಿಪ್ಪೆ ತೆಗೆದ್ಬಿಟ್ಟು ಒಂದು ಮಿಕ್ಸಿ ಜಾರ್ದಾಗ ಹಾಕೊಳ್ಳೋಣ. ಇದಕ್ಕೆ ಕೈಯಲ್ಲೇನು ಮಾಶ್ ಮಾಡ್ಬೋದು, ಲೇಟ್ ಆಗುತ್ತೆ ಅಂತ ನಾನು ಮಿಕ್ಸಿ ಜಾರ್ನಲ್ಲಿ ಹಾಕೊಂತ ಇದ್ದೀನಿ. ಆಮೇಲೆ ಅದಕ್ಕೆ ಸ್ವಲ್ಪ ಸಕ್ಕರೆ, ಮೊಸರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬಿಟ್ಟು ಮಿಕ್ಸಿ ಮಾಡ್ಕೊಬಿಡೋಣ. ನೋಡ್ದ ಮಿಕ್ಸಿ ಆದ್ಮೇಲೆ ಎಷ್ಟು ಸ್ಮೂತ್ ಆಗಿದೆ, ತುಂಬಾ ಚೆನ್ನಾಗಿದೆ ಅಲ್ಲ. ಸ್ಮೂತ್ ಆಗಿರೋದು ಒಂದು ಬಾಣ್ಲಿಗೆ ತಕೊಬಿಡೋಣ. ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ, ಒಂದು ಅರ್ಧ ಸ್ಪೂನ್ ಅಷ್ಟು ಆಯಿಲ್, ಸ್ವಲ್ಪ ಅಡಿಗೆ ಸೋಡಾ ಹಾಕ್ಕೊಬಿಡೋಣ. ಹಾಕ್ಕೊಬಿಟ್ಟು ಎಲ್ಲ ನೀಟಾಗಿ ಕೈಯಲ್ಲಿ ಕಲಿಸ್ಕೊಬಿಡೋಣ. ಅಡಿಗೆ ಸೋಡಾ ಎಲ್ಲ ನೀಟಾಗಿ ಕಲಿಸ್ಬೇಕು. ಅದಾದ ನಂತರ ಮೈದಾ ಹಿಟ್ಟು ಸ್ವಲ್ಪ ಹಾಕ್ಕೊಬಿಟ್ಟು, ಮೈದಾ ಹಿಟ್ಟು ಇದಕ್ಕೆ ಸ್ವಲ್ಪ ಜಾಸ್ತಿನೇ ಹಿಡಿಯುತ್ತೆ. ಸ್ವಲ್ಪ ಸ್ವಲ್ಪ ಹಾಕೊಂಡು ಕಲ್ಸ್ಕೊಬಿಡ್ಲಿ. ಒಂದೇ ಸತಿ ಹಾಕೊಂಡು ಕಲ್ಸ್ಕೊಳಕ್ ಆಗಲ್ಲ. ಮತ್ತೆ ನಾನು ಸ್ವಲ್ಪ ಸ್ವಲ್ಪ ಹಾಕೊಂಡು ಕಲ್ಸ್ಕೊಂತ ಇದ್ದೀನಿ. ಅವಾಗ ಚೆನ್ನಾಗಿ ಕಲಸುತ್ತೆ. ಒಂದೇ ಸತಿ ಹಾಕಿದ್ರೆ ಆಗಲ್ಲ ತಿರ್ಸ್ಕೊಳಕ್ಕೆ. ಎಲ್ಲ ನೀಟಾಗಿ ಹಂಗೆ ಕೈಯಲ್ಲಿ ಕಲಸ್ಕೋಬೇಕು. ಇದು ಕಲಸಿ 1-2 ಅವರ್ ಆದ್ರೂ ಮುಚ್ಚಿಟ್ಕೋಬೇಕು, ಅವಾಗ ಚೆನ್ನಾಗಿರುತ್ತೆ. ನಾನಂತೂ ಇದು 2 ಅವರೇ ಇಕ್ಕಿರೋದು, ಆದ್ರೂ ತುಂಬಾ ಸ್ಮೂತ್ ಆಗೇ ಇದೆ ನೋಡಿ. ಎಲ್ಲ ಉಂಡೆ ಮಾಡ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು 1-2 ಅವರ್ ಬಿಟ್ಬಿಡೋಣ. ನಾನು ಆ 2 ಅವರ್ ಟೈಮಲ್ಲಿ ಬೆಲ್ಲ ಜಿಲೇಬಿ ಮಾಡಿದ್ದೀನಿ. ಜಿಲೇಬಿನೂ ಚೆನ್ನಾಗಿ ಬಂದಿದೆ. ಜಿಲೇಬಿ ಆಮೇಲೆ ಇಕ್ತೀನಿ. ಇದಾದ್ಮೇಲೆ ಆಮೇಲೆ 1-2 ಅವರ್ ಮುಚ್ಚಿ ಸೈಡ್ಗೆ ಇಟ್ಬಿಡೋಣ. 2 ಅವರ್ ಆದ ನಂತರ ತೆಗೆದ್ರೆ ಸ್ವಲ್ಪ ಉಬ್ಬಿರುತ್ತೆ. ಅದು ಸ್ಮೂತ್ ಆಗಿದೆ ನೋಡು. ಸ್ಮೂತ್ ಆಗಿರೋದು ಇನ್ನೊಂದ್ಸತಿ ಎಲ್ಲ ನೀಟಾಗಿ ಕೈಯಲ್ಲಿ ಹಂಗೆ ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟು ನಿಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ಉಂಡೆ ಮಾಡ್ಕೊಳ್ಳಿ. ನಾನು ಒಂದು ಚಪಾತಿ ಸೈಜ್ ಅಷ್ಟು ಉಂಡೆ ಮಾಡ್ತಾ ಇದ್ದೀನಿ. ಅಷ್ಟಾದ್ರೆ ಚೆನ್ನಾಗಿರುತ್ತೆ. ಎಲ್ಲ ಉಂಡೆ ಅದೇ ತರ ಮಾಡ್ಕೊಳ್ಳೋಣ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಳಾದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಒಂದ್ಸತಿ ಮಾಡ್ರಿ ನೀವುನು. ಆಮೇಲೆ ಅದು ಚಿಕ್ಕ ಚಿಕ್ಕದಾಗಿ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಜ್ಕೋಬಹುದು. ನೀವು ಆಯಿಲ್ ಆದ್ರೂ ಹಾಕಿ ಉಜ್ರಿ, ಹಿಟ್ಟಾದ್ರೂ ಹಾಕಿ ಉಜ್ಜಿ. ನಾನು ಸ್ವಲ್ಪ ಹಿಟ್ಟೆ ಹಾಕೊಂಡಿದ್ದೀನಿ. ಹಿಟ್ಟಲ್ಲೇ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಜ್ಕೊಳ್ಳೋಣ. ಎಲ್ಲ ಒಂದೇ ಸತಿ ಉಜ್ಜಿ ಒಂದ್ ಸೈಡ್ ಇಟ್ಕೊಂಡ್ರೆ ಎಣ್ಣೆ ಎಲ್ಲ ಹಾಕೊಳಕ್ಕೆ ಸ್ವಲ್ಪ ಈಸಿ ಆಗ್ಬಿಡುತ್ತೆ. ನೋಡಿ ಅಷ್ಟು ದಪ್ಪ ಇರ್ಬೇಕು ಅದು. ಅಷ್ಟು ದಪ್ಪ ಇದ್ರೆ ಚೆನ್ನಾಗಿರುತ್ತೆ, ಚೆನ್ನಾಗಿ ಉಬ್ಬುತ್ತೆ ಅಂತ ಲೆಕ್ಕ ಅಷ್ಟೇ. ಇದನ್ನು ಹಂಗೆ ಸೇವು ಅಷ್ಟೇ ದಪ್ಪ ಉಜ್ಕೋಬೇಕು. ಇದೆಲ್ಲ ಉಜ್ಜಿನ ನಂತರ ಒಂದು ಬಾಣಲಿ ಇಟ್ಕೊಬಿಟ್ಟು ಅದರಲ್ಲಿ ಎಣ್ಣೆ ಹಾಕ್ಬೇಕು ಕಾಯಕ್ಕೆ. ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ನಿಧಾನವಾಗಿ ಬಿಡ್ಬೇಕು. ಅವಾಗ ಅದು ಕೆಳಗಡೆ ಇಂದ ಮೇಲ್ಗಡೆ ಬರುತ್ತೆ. ಸ್ವಲ್ಪ ಹಂಗೆ ಗೆಂಟೆ ಅಲ್ಲ ಅಂದ್ರೆ ಅದು ನೀಟಾಗಿ ಉಬ್ಬು ಬಿಡುತ್ತೆ. ಇಲ್ಲಾಂದ್ರೆ ಸ್ವಲ್ಪ ಉಬ್ಬದು ಕಮ್ಮಿ ಆಗುತ್ತೆ. ನೋಡ್ತಾ ಒಂದ್ ಸೈಡ್ ಚೆನ್ನಾಗಿ ಉಬ್ಬಿದ್ಮೇಲೆ ಇನ್ನೊಂದ್ ಸೈಡ್ ಹಾಕಿ ಕರಿಯೋದು ಅಷ್ಟೇ. ತುಂಬಾ ಚೆನ್ನಾಗಿರುತ್ತೆ. ಸ್ವೀಟ್ ಆಗಿರುತ್ತೆ. ಮಕ್ಕಳಾದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಯಾವಾಗಾದ್ರೂ ಬಾಳೆಹಣ್ಣು ಜಾಸ್ತಿ ಇದ್ದು ತುಂಬಾ ಹಣ್ಣಾಗಿರುತ್ತಲ್ಲ, ಆ ಟೈಮಲ್ಲಿ ಈ ತರ ಮಾಡ್ರಿ, ಚೆನ್ನಾಗಿರುತ್ತೆ. ಇದು ಟೀಗೂ ಚೆನ್ನಾಗಿರುತ್ತೆ, ಚಟ್ನಿಗೂ ಚೆನ್ನಾಗಿರುತ್ತೆ. ಆಮೇಲೆ ಒಂದಾದ್ಮೇಲೆ ಒಂದು ಹಾಕೊಂಡು ನೀಟಾಗಿ ಕರಿಯೋದು ಅಷ್ಟೇ. ನಾವು ಸ್ವಲ್ಪ ಸೌಟಲ್ಲಿ ಹಂಗಂದ್ರೆ ಸಾಕು, ಸೈಡಲ್ಲಿ ಚೆನ್ನಾಗಿ ಉಬ್ಬಿ ಬಿಡುತ್ತೆ. ಹಂಗೆ ಬಿಟ್ಟರೆ ಸ್ವಲ್ಪ ಉಬ್ಬದು ಲೇಟ್ ಆಗುತ್ತೆ. ಎಲ್ಲ ಅದೇ ತರ ಒಂದ್ ಸೈಡ್ ಆದ್ಮೇಲೆ ಇನ್ನೊಂದ್ ಸೈಡ್ ಕರಿಬೇಕು. ಕದ್ಬಿಟ್ಟು ಒಂದೊಂದೇ ತಕೋಬೇಕು. ತುಂಬಾ ಟೇಸ್ಟ್ ಇರುತ್ತೆ, ತುಂಬಾ ಚೆನ್ನಾಗಿ ಇರುತ್ತೆ. ನಮ್ ಚಾನಲ್ ಯಾರಾದ್ರೂ ಹೊಸದಾಗ ನೋಡ್ತಾ ಇದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಹಾಗೆ ಒಂದು ಲೈಕ್ ಮಾಡಿ. ನಾನ್ ಮಾಡೋ ಅಡಿಗೆ ಎಲ್ಲ ಫಸ್ಟ್ ನಿಮ್ಗೆ ಬರುತ್ತೆ, ನೀವು ನೋಡ್ಬೋದು. ನಿಮ್ಗೆ ಇದ್ರಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರು ನನ್ಗೊಂದು ಕಮೆಂಟ್ ಮಾಡ್ರಿ, ನಾನು ನೋಡ್ತೀನಿ. ನೋಡ್ದ ಆ ತರ ಎಲ್ಲ ಪೂರಿ ಮಾಡ್ಕೋಬೇಕು. ಫಸ್ಟ್ ಸ್ವಲ್ಪ ಗೋಲ್ಡನ್ ಕಲರೇ ಬರೋದು ಇದು, ಅವಾಗ ಚೆನ್ನಾಗಿರುತ್ತೆ. ಎಲ್ಲ ಪೂರಿ ಅದೇ ತರನೇ ಹಾಕಿ ಸೈಡ್ಗೆ ಹಾಕೋಬಿಡೋಣ. ಒಂದೊಂದೇ ಹಾಕಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಟೊಮೊಟೊ ಚಟ್ನಿ ಮಾಡಿದ್ದೀನಿ. ಟೊಮೊಟೊ ಚಟ್ನಿ ಮಾಡೋದು ಇಕ್ಕಿಲ್ಲ, ಯಾಕಂದ್ರೆ ಅದು ಸ್ವಲ್ಪ ಲ್ಯಾಗ್ ಆಗುತ್ತೆ ಅಂತ.
ಇನ್ನೊಂದಿನ ಯಾವಾಗಾದ್ರೂ ಚಟ್ನಿ ಮಾಡೋದು ಇಕ್ತೀನಿ. ಆಮೇಲೆ ಒಂದು ಗ್ಲಾಸ್ ಟೀ ಮಾಡಿದ್ದೀನಿ. ಇದಕ್ಕೆ ಟೀನು ಚೆನ್ನಾಗಿರುತ್ತೆ. ನಾನು ತುಂಬಾ ಟೀ ಗಟ್ಟಿಯಾಗಿ ಮಾಡಿ ಅದರಲ್ಲಿ ಇದು ಅದ್ದುಕೊಂಡು ತಿಂದ್ರೂ ಅಷ್ಟೇ ಟೇಸ್ಟ್ ಆಗಿ ಇರುತ್ತೆ. ಅದಕ್ಕೋಸ್ಕರ ಟೀನು ಮಾಡಿದ್ದೀನಿ. ನಿಮ್ ಚಟ್ನಿ ಬೇಕಾದ್ರೆ ಚಟ್ನಿ ಅಲ್ಲೇನು ತಿನ್ಬೋದು. ಎಲ್ಲ ಆ ತರ ಕದ್ಬಿಟ್ಟು ಲಾಸ್ಟ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ದಪ್ಪ ಉಬ್ಬಿದೆ ಅಲ್ಲ, ಅಷ್ಟು ಚೆನ್ನಾಗಿದೆ. ನೀವು ಒಂದ್ಸತಿ ಮಾಡಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಕಳಿಸ್ರಿ, ನೋಡ್ತೀನಿ. ಚೆನ್ನಾಗಿದೆ, ಇದೇ ತರ ಮಾಡ್ಕೊಳ್ಳಿ. ಮಕ್ಕಳಿಗೆಲ್ಲ ಬಾಳೆಹಣ್ಣು ತುಂಬಾ ಜಾಸ್ತಿ ಇರುತ್ತಲ್ಲ, ಅವಾಗ ಯಾಕೆ ವೇಸ್ಟ್ ಮಾಡೋದು, ಈ ತರ ಮಾಡಿದ್ರೆ 2 ದಿನ ತಿಂದ್ರು ಏನು ಆಗಲ್ಲ. ನಾನು ಇವತ್ತು ಇದು ಮಾಡಿರೋದು ಇವತ್ತೇ ಖಾಲಿ ಆಗಲ್ಲ, ನಾಳೆ ಸಾಯಂಕಾಲವರೆಗೂ ಇರುತ್ತೆ. ನಾಳೆ ಸಾಯಂಕಾಲವರೆಗೂ ನಮ್ಮ ಮಕ್ಕಳು ತಿಂತಾರೆ. ಅಷ್ಟು ಚೆನ್ನಾಗಿರುತ್ತೆ ಇದು ಬನ್ನು. ನೋಡ್ರ ಸೂಪರ್ ಆಗಿದೆಯಲ್ಲ. ನಾನು ಅದಕ್ಕೆ ಚಟ್ನಿ ಇಕ್ಕಿದ್ದೀನಿ ನೋಡಿ. ನಾನು ಕೈಯಲ್ಲೆಲ್ಲ ಕಟ್ ಮಾಡ್ತಾ ಇದ್ದೀನಿ. ಎಷ್ಟು ಸ್ಮೂತ್ ಆಗಿದೆ, ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿದೆ, ಸ್ಮೂತ್ ಆಗಿ ಬೆಂದಿದೆ. ನೋಡಕ್ ಮಾತ್ರ ತುಂಬಾ ದಪ್ಪ ಇದೆ. ಬಾಯ್.